പരിശ്രമത്തിൻ്റെ മൗല്യവും സഹനത്തിൻ്റെ ആവശ്യകതയും നല്ല ഭാവിക്കുള്ള വിശ്വാസവും ഈ ഗാനം പാടിക്കുന്നു. ഈ പാട്ട് കേൾക്കുന്നവർക്ക് പ്രതീക്ഷ നൽകുകയും ಜೀವಿತದಲ್ಲಿ ಮುನ್ನೋട്ട് ಹೋಗಾൻ ಪ್ರಚೋದನೆ നൽകുകയും ചെയ്യുന്നു. ಯಾವ ಭಾಷೆ ಅಂತ ಕೇಳ್ತಾ ಇದ್ದೀರಾ? ಭಾರತ ದೇಶ ಸರ್ವ ಭಾಷೆಗಳ ಆಗರವಾಗಿದೆ, ಮಹಾಸಾಗರವಾಗಿದೆ. ಹೌದು ಸ್ನೇಹಿತರೆ, ಕನ್ನಡ ಹಾಡು ಕೇಳ್ತೇವೆ, ತುಳು ಹಾಡು ಕೇಳಿದೆವು, ಇನ್ನು ಮುಂದೆ ಕೊಂಕಣಿ ಹಾಡನ್ನು ಕೇಳಲಿಕ್ಕಿದ್ದೇವೆ. ಹಾಗಾದರೆ ನಮ್ಮ ಮಂಗಳೂರಿನಲ್ಲಿ ಬಹುತೇಕ ಕೇರಳಿಗರು ವಲಸೆ ಬಂದು ಉದ್ಯೋಗಕ್ಕಾಗಿ ನೆಲೆಸಿದ್ದಾರೆ. ಹಾಗಾದರೆ ಆ ಬಂಧುಗಳಿಗೂ ಈಗ ಒಂದು ಹಾಡನ್ನು ನಾವು ಸಮರ್ಪಿಸುತ್ತಿದ್ದೇವೆ. ಬೇತ್ಲೆಹೇಮಿಲ್ ತಾಳ್ವರೆಯಲ್ಲಿ ಕಂದನಿಗೆ ಜೋಗುಳ ಹಾಡಿರೋ, ಯೇಸು ಹುಟ್ಟ್ಯಾನ ಸಂತೋಷ ತಂದಾನ, ದೇವರ ಪುತ್ರ ಜನಿಸಿಹನು ಎಂದು ದೂತರು ಶಾಂತಿಯ ಸಂದೇಶವನ್ನು ನೀಡುತ್ತಿರುವಾಗ ಈ ಚಂದದ ಒಂದು ಹಾಡನ್ನು ನಮ್ಮ ತಂಡದವರು ಹಾಡುವಾಗ ನಾವೆಲ್ಲರೂ ಕೇಳಿ ಆನಂದಿಸೋಣ, ಜೊತೆಗೆ ಚಪ್ಪಾಳೆಯನ್ನು ತಟ್ಟೋಣವೇ. काळोखांत उजवाडा पक्कांत सुटकादी आयला सोमीदेव. बेट्टेमा शेरान गोरवांच्या गोट्यान फळयांनी गुटलावन निदाला बाळोक जेजू. बागी संतोष बरी नाताला फेस्ट तुमका ಎಂದು ಕೊಂಕಣಿ ಕೇರಳ 2025 ಬಹಳ ಯಶಸ್ವಿಯಾಗಿ ನಮ್ಮ ನಿರೀಕ್ಷೆಗೂ ಮೀರಿ ನಿನ್ನೆನೂ ಕೂಡ ಈ ಮಂಗಳೂರಿನ ಜನತೆ ಏನನ್ನ ಬಯಸ್ತಾ ಇದ್ದಾರೆ, ಅವರ ಹೃದಯದಲ್ಲಿ ಅವರ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನ ಈ ಕಾರ್ಯಕ್ರಮದ ಮೂಲಕ ಅದು ಪ್ರತಿಫಲನಗೊಂಡಿದೆ. ಸರ್ವ ಧರ್ಮದ ಜನ ಈ ಸೌಹಾರ್ದ ಕ್ರಿಸ್ಮಸ್ ಉತ್ಸವದಲ್ಲಿ ಪಾಲ್ಗೊಳ್ಳುವ ಮೂಲಕ ಕ್ರಿಸ್ಮಸ್ ಹಬ್ಬ ಅನ್ನುವಂಥದ್ದು ಕೇವಲ ಒಂದು ಧರ್ಮಕ್ಕೆ ಸೀಮಿತದಲ್ಲ, ನಮ್ಮೆಲ್ಲರದು ಅಂತ ಹೇಳಿ ಈ ಮಂಗಳೂರಿನಂತ ನಗರದಲ್ಲೂ ಕೂಡ ಆ ಸೌಹಾರ್ದನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇವೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಬಂದಿದ್ದಾರೆ ಫಾದರ್ JB ಸಲ್ಡಾನ್ ಅವರು. ಇವರು ನಮ್ಮ ಮಂಗಳೂರು ಧರ್ಮ ಪ್ರಾಂತ್ಯದ ಸಾರ್ವಜನಿಕ ಸಂಪರ್ಕಾಧಿಕಾರಿಗಳು ಮಾತ್ರ ಅಲ್ಲ, ಧಾರ್ಮಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿರುವುದು ಮಾತ್ರ ಅಲ್ಲ, ಜನಪರವಾಗಿ ಈ ಸಮಾಜದಲ್ಲಿ ಅತ್ಯಂತ ತುಳಿತು ಇಂಥ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಂಡಿದ್ದಾರೆ. ಅದೇ ರೀತಿ ನಮ್ಮ AC ಸಿಸ್ಟರ್ಸ್ ಅಸಿಸ್ಟೆನ್ಸ್ ಪ್ರೊವಿನ್ಷಿಯಲ್ ಆಗಿರ್ತಕ್ಕಂಥ ಸಿಸ್ಟರ್ ಪೂಜನೀಯ ಸಿಸ್ಟರ್ ರೋಸ್ ಆಗ್ನಿಸ್ ಅವರು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮೇಲೆ ಅಭಿಮಾನ ಪ್ರೀತಿ ಇಟ್ಟು ಬಂದಿದ್ದಾರೆ. ಅದೇ ರೀತಿ ನಮ್ಮ ಕೊಂಕಣಿ ನಾಟಕ ಸಭಾದ ಅಧ್ಯಕ್ಷರು ಆಗಿರ್ತಕ್ಕಂಥ ಗೌರವಾನ್ವಿತ ರಾಕಿ ಡಿಕುನ್ನ ಅವರು ನಮ್ಮ ಈ ಕಾರ್ಯ ಸಂತೋಷ್ ಬಜಾಲ್ ರವರಿದ್ದಾರೆ. ಯುವ ಉದ್ಯಮಿ ಆಗಿರ್ತಕ್ಕಂಥ ಮಂಗಳೂರಿನ ಯುವ ಉದ್ಯಮಿ ಶ್ರೀನಾಥ್ ಕಾಟಿಪಳ್ಳರವರಿದ್ದಾರೆ. ಅದೇ ರೀತಿ ಯುವಜನ ನಾಯಕರಾಗಿರ್ತಕ್ಕಂಥ ರಿಸ್ವಾನ್ ಹರೇಕಳ ಇದ್ದಾರೆ. ಹರೇಕಳ ಗ್ರಾಮ ಪಂಚಾಯತ್ನ ಸಾಂಸ್ಕೃತಿಕ ಕಾರ್ಯಕ್ರಮ ನೃತ್ಯಗಳು ನಡೆಯಲಿಕ್ಕಿದೆ. ಜೋರಾದ ಚಪ್ಪಾಳೆಯೊಂದಿಗೆ ಮತ್ತೊಮ್ಮೆ ರೆಮೋನರವರಿಗೆ ಇವತ್ತಿನ ಕಾರ್ಯಕ್ರಮದ ವಿಶೇಷ ಅತಿಥಿಗಳಾಗಿ ಬಂದಿರತಕ್ಕಂಥವರನ್ನ ಒಂದು ಹೂಗುಚ್ಛವನ್ನು ನೀಡಿ ಸ್ವಾಗತಿಸುವುದು ನಮ್ಮ ಕರ್ತವ್ಯ. ನಮ್ಮ ಸಂತ ಮದರ್ ತೆರೆಸಾ ವೇದಿಕೆಯ ಅಧ್ಯಕ್ಷರು ರಾಯ್ ಕ್ಯಾಶನ್ ಅವರು ಫಾದರ್ JB ಸಲ್ಡಾನ್ ಅವರಿಗೆ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು. ಅದೇ ರೀತಿ ನಮ್ಮ ಸಿಸ್ಟರ್ ರೋಸ್ ಆಗ್ನಿಸ್ ಅವರಿಗೆ ಕೂಡ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಅತಿಥಿಗಳನ್ನ ಗೌರವಿಸುವುದು ನಮ್ಮ ಕರ್ತವ್ಯ. ಅದೇ ರೀತಿ ಫಾದರ್ ರಾಕಿ ಡಿಕುನ್ನ ಅವರಿಗೆ ಕೂಡ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು. ಶ್ರೀನಾಥ್ ಕಾಟಿಪಳ್ಳ ಯುವ ಉದ್ಯಮಿ ಅವರನ್ನು ಕೂಡ ಸ್ವಾಗತಿಸಬೇಕಾಗಿ ವಿನಂತಿ. ಅದೇ ರೀತಿ ನಮ್ಮ ಹರೇಕಳ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಅಶ್ರಫ್ ಹರೇಕಳ ಅವರು ವೇದಿಕೆಯಲ್ಲಿ ಅವರನ್ನು ಕೂಡ ಹೂಗುಚ್ಛ ನೀಡಿ ಸ್ವಾಗತಿಸಬೇಕು. ಅದೇ ರೀತಿ ನಮ್ಮ ಯುವಜನ ನಾಯಕರಾಗಿರ್ತಕ್ಕಂಥ ರಿಸ್ವಾನ್ ಹರೇಕಳ ಇವರನ್ನು ಕೂಡ ಹೂಗುಟ್ಟು ಸ್ವಾಗತಿಸಬೇಕು. ಅದೇ ರೀತಿ ನಮ್ಮ ಶುಭ ರಾಜೇಂದ್ರ ನಮ್ಮ ಮಹಿಳಾ ಮುಖಂಡರಾಗಿರ್ತಕ್ಕಂಥ ಅವರನ್ನು ಕೂಡ ಹೂಗೊಟ್ಟು ಸ್ವಾಗತಿಸಬೇಕು. ಓಕೆ, ಎಲ್ಲರನ್ನು ಕೂಡ ಮತ್ತೊಮ್ಮೆ ಸ್ವಾಗತಿಸ್ತಾ ಅದೇ ರೀತಿ ನಮ್ಮ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಸೌಹಾರ್ದ ಕಾರ್ಯಕ್ರಮಕ್ಕೆ ತುಂಬ ಜನ ನಮ್ಮ ಧರ್ಮಗುರುಗಳು ಬಂದಿದ್ದಾರೆ, ಪೂಜನೀಯ ಧರ್ಮಗುರುಗಳು. ಅದೇ ರೀತಿ ಪೂಜನೀಯ ಧರ್ಮ ಭಗಿನಿಯರು ಕೂಡ ಬಂದಿದ್ದಾರೆ. ಅದೇ ರೀತಿ ವಿವಿಧ ಸಂಘಟನೆಗಳ ಮುಖಂಡರು, ಸರ್ವ ಧರ್ಮದ ಎಲ್ಲ ಧರ್ಮದ ಜನರು ನಾವು
ನಿನ್ನೆನೂ ನೋಡಿದ್ದೇವೆ, ಇವತ್ತು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಶುಭ ಹಾರೈಸ್ತಾ ಇದ್ದಾರೆ. ಇಂತಹ ಕಾರ್ಯಕ್ರಮಗಳು ನಡೆಯಬೇಕಂತಕ್ಕಂಥ ಅವರ ಮನದಾಳದ ಮಾತುಗಳನ್ನು ಕೂಡ ಅವರು ಇವತ್ತು ಈ ಒಂದು ಕಾರ್ಯಕ್ರಮದ ಮೂಲಕ ವ್ಯಕ್ತಪಡಿಸ್ತಾ ಇದ್ದಾರೆ. ತಮ್ಮೆಲ್ಲರನ್ನು ಕೂಡ ನಮ್ಮ ಎರಡೂ ಸಂಘಟನೆ ಪರವಾಗಿ ಪ್ರೀತಿಯಿಂದ ನಿಮ್ಮನ್ನ ಸ್ವಾಗತಿಸ್ತಾ, ಈಗ ಇಂತಹ ಒಂದು ಕಾರ್ಯಕ್ರಮಕ್ಕೆ ಫಾದರ್ JB ಸಲ್ಡಾನ ನಮ್ಮವರೇ, ಅವರು ನಮ್ಮ ಮಂಗಳೂರು ಧರ್ಮ ಪ್ರಾಂತ್ಯದ ಸಾರ್ವಜನಿಕ ಸಂಪರ್ಕ ಅಧಿಕಾರಿಗಳು ಮಾತ್ರ ಅಲ್ಲ, ನಮ್ಮಂಥವರನ್ನ ಈ ಸಮಾಜದ ಒಳಗಡೆ ಹೃದಯಗಳನ್ನು ಬೆಸೆಯತಕ್ಕಂಥ ಕಾರ್ಯಕ್ರಮಗಳು, ಸೌಹಾರ್ದತೆ ಬಯಸ್ತಕ್ಕಂಥ ಕಾರ್ಯಕ್ರಮಗಳು ಎಲ್ಲೇ ನಡೆಯಲಿ ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡೋದು ಮಾತ್ರ ಅಲ್ಲ, ಈ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಪರವಾಗಿಯೂ ಕೂಡ ಒಂದು ಧ್ವನಿಯಾಗಿ ಈ ಸಮಾಜದಲ್ಲಿ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿರ್ತಕ್ಕಂಥ, ನಿಜಕ್ಕೂ ಹೇಳಬೇಕಂದ್ರೆ ನಮ್ಮ ಸಂತ ಮದರ್ ತೆರೇಸಾ ವಿಚಾರ ವೇದಿಕೆಯ ನಮ್ಮ ಮಾರ್ಗದರ್ಶಕರು, ಹಿರಿಯರು ಆಗಿರ್ತಕ್ಕಂಥ ಫಾದರ್ JB ಸಲ್ಡಾನ, ನಿಮ್ಮೆಂದ ಎರಡು ಹಿತನುಡಿಗಳು. ಸಂತ ಮದರ್ ತೆರೇಸಾ ವಿಚಾರ ವೇದಿಕೆ ಹಾಗೂ ಮಂಗಳೂರಿನ ಕಥೋಲಿಕ್ ಸಭೆಯ ಜಂಟಿ ಆಶ್ರಯದಲ್ಲಿ ಊರ ಮಸರೊಡನೆ ಸೇರಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಾಗ ಈ ಕ್ರಿಸ್ಮಸ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಂತೂ ಬಹಳಷ್ಟು ಸಂತೋಷವಾಗುತ್ತಿದೆ. ಎಮ್ಯಾನ್ಯುಯಲ್ ಅಂದರೆ ದೇವರು ನಮ್ಮ ಹತ್ತಿರ ಇದ್ದಾರೆ. ಕ್ರಿಸ್ಮಸ್ ಹಬ್ಬ ಆಚರಿಸುವಾಗ ಆ ಭಗವಂತ ದೇವರು ಅಲ್ಲಿ ಮೇಲೆ ಆಕಾಶದಲ್ಲಿ ಸ್ವರ್ಗದಲ್ಲಿ ಅವರು ಉಳಿದುಕೊಳ್ಳುವುದಿಲ್ಲ, ಬದಲಾಗಿ ದರೆಗಿಳಿದು ಬಂದಿದ್ದಾರೆ ಎಂಬ ಒಂದು ಸಂತೋಷ. ಅಂದರೆ ದೇವರು ನಮಗೆ ಬಹಳಷ್ಟು ಹತ್ತಿರದಲ್ಲಿದ್ದಾರೆ. ದೇವರು ನಮಗೆ ಹತ್ತಿರದಲ್ಲಿದ್ದಾಗ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಅರಿತುಕೊಳ್ತಾರೆ. ಯೇಸುವಿನ ಕಾಲದಲ್ಲಿ ದೀನ ದಲಿತರು, ಬಡಬಗ್ಗರು, ಅವರು ದೇವರ ಶಾಪವನ್ನು ಹೊಂದಿದವರು, ಅವರು ನರಕಕ್ಕೆ ಹೋಗುವವರು. ಶ್ರೀಮಂತಿಗೆ ಅದು ದೇವರ ಆಶೀರ್ವಾದ, ಅವರು ಸ್ವರ್ಗ ಸೇರುವವರು. ಆಗ ಯೇಸು ಸ್ವಾಮಿ ಹೇಳಿದಿಷ್ಟೇ, ಕೇವಲ ಶ್ರೀಮಂತರಿಗೆ ಮಾತ್ರ ಸ್ವರ್ಗವಲ್ಲ, ಬಡಬಗ್ಗರಿಗೆ, ದೀನ ದಲಿತರಿಗೆ ಕೂಡ ಸ್ವರ್ಗದ ಬಾಗಿಲು ತೆರೆದಿದೆ. ಅಂತಹ ಬಾಗಿಲನ್ನು ತೆರೆಯಲೆಂದೇ ನಾನು ಈ ಧರೆಗಿಳಿದು ಬಂದಿದ್ದೇನೆ. ಜನರ ಕಷ್ಟ ಕಾರ್ಪಣ್ಯಗಳನ್ನು ದೂರಗೊಳಿಸಲು ಪ್ರಯತ್ನ ಮಾಡಿ ಅವರು ಖಂಡಿತವಾಗಿ ನಮಗೊಂದು ಉತ್ತಮವಾದ ಸಂದೇಶವನ್ನು ನೀಡಿರುತ್ತಾರೆ. ಸಂತ ಮದರ್ ತೆರೇಸಾ ಯೇಸುವಿನ ಆ ಹಾದಿಯಲ್ಲಿ ನಡೆದು ಅದೇ ಸಂದೇಶವನ್ನು ಸಾರಿದವರು. ನಗರದಲ್ಲಿ ಅವರಿಗೆ ಶಾಂತಿ ನೊಬೆಲ್ ಪಾರಿತೋಷಕ ಸಿಕ್ಕಿದಾಗ ಅವರು ರೋಮ್ ನಗರಕ್ಕೆ ಹೋಗಿದ್ದಾಗ ಅವರೊಂದು ಪ್ರೆಸ್ ಕಾನ್ಫರೆನ್ಸ್ ನಡೆಯಿತು. ಅಲ್ಲಿ ಅವರಲ್ಲಿ ಒಬ್ಬ ಪ್ರೆಸ್ ರಿಪೋರ್ಟರ್ ಒಂದು ಪ್ರಶ್ನೆ ಕೇಳಿದರು, ಅಲ್ಲ ಮದರ್, ನಿಮಗೆ ಪ್ರಾಯವಾಗಿದೆ, ಆ ಭಾರತ ದೇಶದಲ್ಲಿ ಇಷ್ಟೊಂದು ಸಮಸ್ಯೆಗಳಿವೆ, ಆ ಬಡಬಗ್ಗರಿಗೆ ನೀವೆಷ್ಟು ಸಹಾಯ ಮಾಡಬಹುದು? ಸಹಾಯ ಮಾಡಿ ನೀವು ಆ ಸಮಸ್ಯೆಗೆ ಪರಿಹಾರವನ್ನು ಪಡೆದುಕೊಳ್ಳಲು ಸಾಧ್ಯವಿದೆಯೇ? ಮದರ್ ತೆರೇಸಾ ಅವರು ಸೌಮ್ಯ ಸ್ವಭಾವದವರು, ಅವರೊಂದು ಮಾತನ್ನು ಹೇಳಿದರು, ನಾನು ಮಾಡುವ ಕೆಲಸದಿಂದ ಇಡೀ ದೇಶ ಅಥವಾ ಪ್ರಪಂಚವನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಆದರೆ ಸಮುದ್ರದಲ್ಲಿರುವ ಆ ನೀರಿನಲ್ಲಿ ಒಂದು ತೊಟ್ಟು ಶುದ್ಧವಾದ ನೀರನ್ನು ಹಾಕುವ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ನನ್ನದೊಂದು ಕಿರಿದಾದ ಪ್ರಯತ್ನ. ಈಗ ನೀವಿದ್ದೀರಾ, ನೀವು ಕೂಡ ಒಂದು ತೊಟ್ಟು, ನಿಮ್ಮ ಪತ್ನಿ, ನಿಮ್ಮ ಮೂವರು ಮಕ್ಕಳು ಸೇರಿ ಒಂದೊಂದು ತೊಟ್ಟು ಹಾಕಿದರೆ ನಾವು ಸ್ವಲ್ಪ ಜಾಸ್ತಿ ಮಾಡಲಿಕ್ಕೆ ಸಾಧ್ಯ. ಸಮುದ್ರಕ್ಕೆ ನೀರಂತೂ ನದಿಗಳಿಂದ ಬರುತ್ತದೆ, ನದಿಗಳಿಗೆ ನೀರು ಹೊಳೆಯಿಂದ ಬರ್ತದೆ, ಅದೆಲ್ಲೋ ಎತ್ತರದ ಬೆಟ್ಟದಿಂದ ಬರುವ ಹನಿ ಹನಿ ನೀರು ಒಟ್ಟಾಗಿ ಸೇರಿ ಸಮುದ್ರ ಸೇರಿದಾಗ ಅದೊಂದು ದೊಡ್ಡ ಸಮುದ್ರ ಆಗುತ್ತದೆ. ಅದೇ ರೀತಿ ನಮ್ಮ ಪರಿಸರದಲ್ಲಿ ಒಳಿತು ಮಾಡುವಾಗ ನಾವೆಲ್ಲರೂ ಒಂದು ತುಂತುರು ಹನಿಯಂತೆ ಎಲ್ಲರೂ ಒಂದು ಕಿಂಚಿತ್ತಾದರೂ ಪ್ರಯತ್ನವನ್ನು ಮಾಡಿದರೆ ಈ ಭೂಮಿಯನ್ನು ಸ್ವರ್ಗವಾಗಿ ಪರಿವರ್ತಿಸಲು ಸಾಧ್ಯ. ದೀನ ದಲಿತರ ಬಗ್ಗೆ ಚಿಂತಿಸುವಾಗ ಅವರ ಬಡತನವನ್ನು ದೂರಗೊಳಿಸಲು ನಾವು ಒಂದಿಷ್ಟಾದರೂ ಪ್ರಯತ್ನವನ್ನು ಮಾಡಲೇಬೇಕು. ಆಗ ಹೊಸ ಜಗತ್ತನ್ನು ಕಟ್ಟಲು ಸಾಧ್ಯವಾಗುತ್ತದೆ ಎಂದು ಅವರು ಸಾರಿದರು. ಯೇಸುವಿನ ಈ ಶಾಂತಿಯ ಸಂದೇಶವನ್ನು ಮದರ್ ತೆರೇಸರವರು ಸಾರಿದ್ದಾರೆ. ಅದೇ ಪ್ರೇರಣೆ ಮೂಲಕ ಮದರ್ ತೆರೇಸಾ ವಿಚಾರ ವೇದಿಕೆ ಮುನ್ನಡೀತಾ ಇದೆ. ಈ ಪ್ರಯತ್ನವನ್ನು ಮಾಡುವ ಈ ವಿಚಾರ ವೇದಿಕೆ ಎಲ್ಲ ಸದಸ್ಯರಿಗೂ, ಇಲ್ಲಿ ಸೇರುವ ನಿಮಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಸಾರುತ್ತಾ ಗಾಡ್ ಬ್ಲೆಸ್ ಯು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಧನ್ಯವಾದಗಳು. ಅತ್ಯಂತ ಪ್ರೀತಿಯ ಮಾತುಗಳ ಮೂಲಕ ಈ ಒಂದು ಸೌಹಾರ್ದ ಕ್ರಿಸ್ಮಸ್ ಉತ್ಸವಕ್ಕೆ ಶುಭ ಕೋರಿದಂತಹ ನಮ್ಮ ಪೂಜನೀಯ ಫಾದರ್ JB ಸಲ್ಡಾನ್ ರವರಿಗೆ ಸಂತ ಮದರ್ ತೆರೇಸಾ ವಿಚಾರ ವೇದಿಕೆ ಮತ್ತು ಕೆಥೋಲಿಕ್ ಸಭಾ ಮಂಗಳೂರು ಪ್ರದೇಶ ರಿಜಿಸ್ಟರ್ ಇದರ ಎರಡು ಸಂಘಟನೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನಮ್ಮ ಜೊತೆ DYFIನ ಜಿಲ್ಲಾ ಕಾರ್ಯದರ್ಶಿ ಸಂತೋಷ್ ಬಜಾಲ್ ರವರಿದ್ದಾರೆ.
ದಯವಿಟ್ಟು ವೇದಿಕೆಗೆ ಬರಬೇಕು. ಅವರನ್ನು ತಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸಿದ್ದೇನೆ. ನಮ್ಮ ಅಧ್ಯಕ್ಷರು ಅವರಿಗೆ ಹೂಗುಚ್ಛ ನೀಡಿ ಅವರನ್ನು ಸ್ವಾಗತಿಸಬೇಕಾಗಿ ವಿನಂತಿ. ಈಗ ತಾವೆಲ್ಲರೂ ಹೆಚ್ಚಿನವರು ತುಂಬ ನಿರೀಕ್ಷೆಯಲ್ಲಿ ಇರ್ತಕ್ಕಂತಹ ಒಂದು ಸ್ಪರ್ಧೆಗಳನ್ನು ನಾವು ನಡೆಸ್ತೇವೆ. ಕ್ರಿಸ್ಮಸ್ ಸ್ಟಾರ್ ಸ್ಪರ್ಧೆ, ಅದೇ ರೀತಿ ಕ್ರಿಸ್ಮಸ್ ಕೇಕ್ ಸ್ಪರ್ಧೆ ನಡೆಸಿದ್ದೇವೆ. ನಮ್ಮ ಬಹುಮಾನವನ್ನ ಡಾಲ್ಫಿನ್ ಡಿಸೋಜರ್ ಅವರು ಅದನ್ನು ಅನೌನ್ಸ್ ಮಾಡಬೇಕಾಗಿ ವಿನಂತಿ. ಇಂದು ನಾವು ಕೇಕ್ ಮತ್ತು ಸ್ಟಾರ್ ಸ್ಪರ್ಧೆಯ ತೀರ್ಪುಗಾರರಾಗಿ ಬಂದಂತಹ ಡಾಕ್ಟರ್ ಸ್ವಾತಿ ಭಟ್, ಮಿಸ್ಟರ್ ಡೆನ್ಸಿಲ್ ಡಿ ಕೋಸ್ಟಾ ಹಾಗೂ ಮಿಸ್ಟರ್ ಜೇಮ್ಸ್ ಪ್ರವೀಣ್ ಇವರಿಗೆ ನಾವು ನಮ್ಮ ಸಂತ ಮದರ್ ತೆರೇಸಾ ವಿಚಾರ ವೇದಿಕೆ ಹಾಗೂ ಕಥೋಲಿಕ್ ಸಭಾ ಮಂಗಳೂರು ಪ್ರದೇಶ್ ರಿಜಿಸ್ಟರ್ ಇದರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇದೀಗ ಮೊದಲು ಕೇಕಲ್ಲಿ 3ನೇ ಸ್ಥಾನವನ್ನು ಪಡೆದಿರುವಂತಹ ಸ್ನೇಹ ಕುಡ್ವಾ ದಯವಿಟ್ಟು ವೇದಿಕೆಗೆ ಬಂದು ನಮ್ಮ ಮುಖ್ಯ ಅತಿಥಿಗಳಿಂದ ಬಹುಮಾನವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಸ್ನೇಹ ಕುಡ್ವಾ ಇವರಿಗೆ ನಮ್ಮ ಸಿಸ್ಟರ್ ರೋಸ್ ಆಗ್ನೆಸ್ ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎರಡನೇ ಸ್ಥಾನ ಪಡೆದಂತಹ ಪ್ರಮೀಳಾ ಮೆಂಡೋನ್ಸಾ ಇವರು ಸಹ ವೇದಿಕೆಗೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಪ್ರಮೀಳಾ ಮೆಂಡೋನ್ಸಾ 2ನೇ ಸ್ಥಾನ, ಇವರಿಗೆ ರಿಜ್ವಾನ್ ಹರಿಕಳ ಇವರು ಬಹುಮಾನ ನೀಡಬೇಕಾಗಿ ಕೇಳ್ಕೊಳ್ತಾರೆ. ಹಾಗೂ ಇಂದಿನ ಕೇಕ್ ಸ್ಪರ್ಧೆಯಲ್ಲಿ ಪ್ರಪ್ರಥಮ ಸ್ಥಾನ ಪಡೆದಂತಹ ಶ್ರೀಮತಿ ಶರ್ಲಿ ರೇಗೋ ಇವರು ವೇದಿಕೆಗೆ ಬಂದು ಪ್ರಥಮ ಸ್ಥಾನವನ್ನು ನಮ್ಮ ಮುಖ್ಯ ಅತಿಥಿಗಳಿಂದ ಶ್ರೀಯುತ ರಿಜ್ವಾನ್ ಹರಿಕಳ ಇವರಿಂದ ಪ್ರಥಮ ಸ್ಥಾನವನ್ನು ಪಡೆದುಕೊಳ್ಳಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಮುಂದಿನ ಬಹುಮಾನ ಸ್ಟಾರ್ ಸ್ಪರ್ಧೆ. ನಮಗೆ ಅತ್ಯುತ್ತಮ ಒಳ್ಳೆಯ ತುಂಬ ಸ್ಟಾರ್ಗಳು ಇವತ್ತು ಬಂದಿವೆ, ನಿನ್ನೆಯಿಂದ ಬಂದಿದೆ. ಅದರಲ್ಲಿ ಇವತ್ತು ಆ ಸ್ಟಾರಲ್ಲಿ 3ನೇ ಸ್ಥಾನವನ್ನು ಪಡೆಯುತ್ತಾ ಇದ್ದಾರೆ ರಾಬಿ ಮಿರಾಂಡಾ ದೇರೆಬೈಲ್. ದಯವಿಟ್ಟು ವೇದಿಕೆಗೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ರಾಬಿ ಮಿರಾಂಡಾ ದೇರೆಬೈಲ್ ಈ ಬಹುಮಾನವನ್ನು ಶ್ರೀಯುತ ಶ್ರೀನಾಥ್ ರವರು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀನಾಥ್ ಕಾಟಿಪಳ್ಳ ಇವರು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. 2ನೇ ಬಹುಮಾನ ಸೋನಲ್ ಕಿಶೋರ್ ಲೋಬೋ ಉಳ್ಳಾಳ್ ಬೆರ್ಮನೂರು ಕೆನಿಶಾ ಇವರ ಹೆಸರಲ್ಲಿ ಇದರ ಬಹುಮಾನವನ್ನು ಶ್ರೀಯುತ ಅಶ್ರಫ್ ಅರೆಕಳ ಇವರು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. 2nd ಪ್ರೈಸ್ ಸೋನಲ್ ಕಿಶೋರ್ ಲೋಬೋ ಕೆನಿಶಾ. ಇವತ್ತಿನ ಈ ಸ್ಟಾರಲ್ಲಿ ಪ್ರಪ್ರಥಮ ಬಹುಮಾನ ಹೋಗಿದೆ ಪದ್ವಾ ಫ್ರೆಂಡ್ಸ್ ಕ್ಲಬ್ ಇವರಿಗೆ ಹೋಗಿದೆ. ಈ ಬಹುಮಾನವನ್ನು ನಮ್ಮ ಮದರ್ ತೆರೇಸಾ ವಿಚಾರ ವೇದಿಕೆ ಅಧ್ಯಕ್ಷರಾದ ಶ್ರೀಯುತ ರಾಯ್ ಕೆಸ್ಟೆಲನರ್ ಅವರು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಪದ್ವಾ ಫ್ರೆಂಡ್ಸ್ ಕ್ಲಬ್. ಸ್ಟಾರ್ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ಬಂಧುಗಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ತಮ್ಮ ಸ್ಟಾರ್ ಅನ್ನು ರಾತ್ರಿ 8-9 ಗಂಟೆ ನಂತರ ತಾವು ತೆಗೆದುಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಕೇಕ್ ಸ್ಪರ್ಧೆಯಲ್ಲಿ ಭಾಗವಹಿಸಿದವರು ಸಹ ತಮ್ಮ ಕೇಕುಗಳನ್ನು ತಾವು ತೆಗೆದುಕೊಂಡು ಹೋಗ್ಬೋದು, ಇಲ್ಲದಿದ್ದರೆ ಇಲ್ಲಿ ನಮ್ಮಲ್ಲಿಗೆ ಹಂಚಿಕೊಂಡು ತಿನ್ನಬಹುದು. ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಿದ್ದೇವೆ. ನಮ್ಮ ತುಳುನಾಡಿನ ಹೆಮ್ಮೆಯ ಹುಡುಗಿ ರೆಮೋನಾ, ಈ ರೆಮೋನಾ ಹುಡುಗಿಗೆ ಈ ಒಂದು ಜಾಗತಿಕ ದಾಖಲೆಯನ್ನೇ ನಿರ್ಮಿಸಿದಂತಹ ನಮ್ಮ ಹೆಮ್ಮೆಯ ಹುಡುಗಿ ಅವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಿದ್ದೇವೆ.
ಜೋರಾದ ಚಪ್ಪಾಳೆಯೊಂದಿಗೆ ರೆಮೋನಾ ಇವರಿಗೆ ಸ್ವಾಗತಿಸಬೇಕಾಗಿ ವಿನಂತಿ. ಇವರ ಬಗ್ಗೆ ನಮ್ಮ ಡಾಲ್ಫಿ ಡಿಸೋಜರ್ ಅವರು ವಿವರಣೆಯನ್ನ ನೀಡಬೇಕಾಗಿ ವಿನಂತಿ. Yvette Pereira, born 4th November 2005, daughter of Mr. and Mrs. Gladys Pereira, is a Bharatanatyam dancer from Bangalore, Karnataka. Currently pursuing her final year of Bachelor of Arts at St. Aloysius deemed to be University. Her journey in the dance began at the age of 2.5. At present, she is under the guidance of Guru Dr. Sri Vidya. Over the past 17 years, she has dedicated herself to Bharatanatyam, completing her Ranga Pravesha in 2019 and securing distinction in both her junior and senior examinations. Her classical arts has been nationally recognized in 2022. She was honored with the Pradhan Mantri Rashtriya Bal Puraskar by the Honorable Prime Minister of India, Shri Narendra Modi, with whom she had the privilege to interact. She has also received government awards like District Karnataka Kannada Rajyotsava Award 2025, Hoysala Kelardi Chennamma Asadharana Award District Government, Bal Gaurav Puraskar State Government. Ramona holds 4 world records: India Book of Records 2017, 1 hour continuation dance with the 30 to 40 props, Golden Book of World Records London 2017, same feat, Bharat Book of World Records 2017, same feat, Golden Book of World Records London 2025, 170 hours continuous dance marathon. St. Aloysius deemed to be University has celebrated her dance legacy with the historic naming of the Golden of Ramona Vedike of the stage where she has completed her world record. Kautilya Award 2025 for the Arts Excellence Dance by Public Relations Council of India. A first performer, she has showcased her art across 17 to 18 states of India, from Shimla and Varanasi to Kerala and Tamil Nadu. She has also been a TEDx speaker, delivering an inspiring talk on her artistic journey in a notable performance at Mount Abu Murmu, Abu Rajasthan. She has danced Honorable President of India, Srimati Draupadi Murmu, behind her stage achievements. Ramona is committed to using dance as a medium of empowerment of inclusivity. She teaches Bharatanatyam to children with the special needs and members of the transgender community. Her future aspiration is to be pursue a PhD in Bharatanatyam, further deepening her contribution to the field while preserving and promoting India's rich classical heritage. Congratulations. Thank you, Ramona, for your wonderful performance. Thank you. ಅಭಿನಂದನೆಗಳು ರೆಮೋನಾ ಇವರಿಗೆ. ಅದೇ ರೀತಿ ಈ ಒಂದು ಸುಂದರ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ವೇದಿಕೆಯ ಮೇಲೆ ಇರ್ತಕ್ಕಂತಹ ನಮ್ಮ ಮಾರ್ಗದರ್ಶಕರು ಫಾದರ್ JB ಸಲ್ಡಾನಾ, ಅದೇ ರೀತಿ ಇತರ ಎಲ್ಲ ಗಣ್ಯರನ್ನು ಕೂಡ ಎರಡೂ ಸಂಘಟನೆಗಳ ಪರವಾಗಿ ಪ್ರೀತಿಯಿಂದ ಎಲ್ರಿಗೂ ಧನ್ಯವಾದ ಅರ್ಪಿಸ್ತಾ ಈಗ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿಯುತ್ತೆ. ಸಂಗೀತ ಪಂಗಡಕ್ಕೆ
ಸೌಂಡ್ ಜೋರ್ ಬರೋದು ಮಾತಾಡ್ಲಿ. ಕಮ ನಮಸ್ಕಾರ ಎವ್ರಿಬಾಡಿ, ಎಲ್ಲ ರೆಡಿ ಆಗಿದ್ದೀರಾ? ಸೊ ಮೊದಲು ಹಾಡು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ನೆರೆದಿರುವಂತಹ ಎಲ್ರಿಗೂ ಕೂಡ ಒಂದು ವಿನಂತಿ ಏನಂದ್ರೆ ಎಲ್ಲರೂ ಕೂಡ ನಿಮ್ಮ 2 ಸುಂದರವಾದ ಕೈಗಳನ್ನ ಮೇಲೆ ಕೆತ್ತಬೇಕು. ಕಮ ಎವ್ರಿಬಾಡಿ. ಸೊ ಓಕೆ, ನಾನು 1 2 3 ಕೌಂಟ್ ಕೊಡ್ತೇನೆ. ಆದ್ಮೇಲೆ ನೀವು ಎಲ್ಲರೂ ಸಹ ಚಪ್ಪಾಳೆ ತಟ್ಟಬೇಕು. ಹೇಗಂದ್ರೆ 1 2 3 1 2 3 1 2 3. ಗೊತ್ತಲ್ಲ ಎಲ್ರಿಗೂ? ರೈನಿಂಗ್ ಕ್ಲಾಸ್. ಆರ್ ಯು ರೆಡಿ? ಆರ್ ಯು ಆಲ್ ರೆಡಿ? Yes, let's go. 3 2 1 go. Once more. Once more. Yes, thank you so much. So thank you so much. ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಮಂಗಳೂರು ಧರ್ಮ ಪ್ರಾಂತ್ಯದ ಬಿಷಪರಾದ ರೈಟ್ ರೆವರೆಂಡ್ ಡಾಕ್ಟರ್ ಪೀಟರ್ ಪೌಲ್ ಸಲ್ಡಾನಾ ಹಾಗೂ ಅವರೊಂದಿಗೆ ಅವರ ಸೆಕ್ರೆಟರಿ ಫಾದರ್ ಐವನ್ ಡಿಸೋಜಾ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಸಂತ ಮದರ್ ತೆರೆಸಾ ವಿಚಾರ ವೇದಿಕೆ ಮಂಗಳೂರು ಪ್ರಾಂತ್ಯದ ಧರ್ಮಾಧ್ಯಕ್ಷರು ಆಗಿರ್ತಕ್ಕಂಥ ಡಾಕ್ಟರ್ ಪೀಟರ್ ಪೌಲ್ ಸಲ್ಡಾನಾ ಇವರಿಗೆ ನಮ್ಮ ಕೆಥೋಲಿಕ್ ಸಭಾದ ಅಧ್ಯಕ್ಷರಾಗಿರ್ತಕ್ಕಂಥ ಸಂತೋಷ್ ಡಿಸೋಜಾ ಬಜ್ಪೆ ಇವರು ಹೂಗುಚ್ಛವನ್ನು ನೀಡಿ ಅವರನ್ನ ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ವಿನಂತಿ. ಅದೇ ರೀತಿ ನಮ್ಮ ಈ ಜಿಲ್ಲೆಯ ಗೌರವಾನ್ವಿತ ಜಿಲ್ಲಾಧಿಕಾರಿಗಳು ಆಗಿರ್ತಕ್ಕಂತಹ ದರ್ಶನ್ HV ಇವರನ್ನ ನಮ್ಮ ಸಂತ ಮದರ್ ತೆರೇಸಾ ವಿಚಾರ ವೇದಿಕೆಯ ಗೌರವಂತ ಅಧ್ಯಕ್ಷರಾಗಿರ್ತಕ್ಕಂಥ ರಾಯ್ ಕ್ಯಾಸ್ಟೆಲಿನೋ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಅದೇ ರೀತಿ ನಮ್ಮ ಜಿಲ್ಲೆಯ ಗೌರವಾನ್ವಿತ ಅರಣ್ಯಾಧಿಕಾರಿಗಳು ಆಗಿರ್ತಕ್ಕಂಥ ಆಂಟೋನಿ ಮರಿಯಪ್ಪ ಇವರನ್ನು ಕೂಡ ನಮ್ಮ ಸಂತ ಮದರ್ ತೆರೇಸಾ ವಿಚಾರ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ ರಾಯ್ ಕ್ಯಾಸ್ಟೆಲಿನೋರವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಅದೇ ರೀತಿ ನಮ್ಮ ಜಂಗಲ್ ಲಾಡ್ಜಸ್ ಅಂಡ್ ರೆಸಾರ್ಟ್ಸ್ ಕರ್ನಾಟಕ ಇದರ ಡೈರೆಕ್ಟರ್ ಆಗಿರ್ತಕ್ಕಂಥ ಗೌರವಾನ್ವಿತ ಕ್ಲಿಫರ್ಡ್ ಲೋಬೋ ಸರ್ ಇವರಿಗೆ ನಮ್ಮ ಕಾರ್ಯಕ್ರಮದ ಸಂಚಾಲಕರಾಗಿರ್ತಕ್ಕಂಥ ಸ್ಟ್ಯಾನಿ ಲೋಬೋರವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಜನ ಧರ್ಮಗುರುಗಳಿದ್ದಾರೆ, ಧರ್ಮ ಭಗಿನಿಯರಿದ್ದಾರೆ, ವಿವಿಧ ಸಂಘಟನೆಗಳ ಮುಖಂಡರಿದ್ದಾರೆ, ಸರ್ವ ಧರ್ಮದ ಜನ. ನಾವೇನೊಂದು ಆಶಯವನ್ನ ವ್ಯಕ್ತಪಡಿಸಿದ್ದೆವು, ಮಂಗಳೂರು ಒಂದು ಸೌಹಾರ್ದತಾ ತಾಣ, ಈ ಸೌಹಾರ್ದತೆ ಮತ್ತೆ ಇಲ್ಲಿ ಮರುಕಳಿಸಬೇಕು, ಎಲ್ಲರೂ ಕೂಡ ಮನಸ್ಸುಗಳನ್ನು ಬೆಸೆಯತಕ್ಕಂಥ ಕಾರ್ಯಗಳು ನಡೆಯಬೇಕು. ಅದಕ್ಕೆ ಒಂದು ಪ್ರಬಲ ಅಸ್ತ್ರ ಇರೋದು ಹಬ್ಬಗಳು. ನಮ್ಮ ಆಶಯ ಸರ್, ಸರ್ವ ಧರ್ಮದ ಹಬ್ಬಗಳು ಸರ್ವ ಜನತೆಯ ಹಬ್ಬವಾಗಬೇಕು, ಇದು ನಮ್ಮ ಆಶಯ. ಆ ನಿಟ್ಟಿನಲ್ಲಿ ನಾವು ಸೌಹಾರ್ದ ದೀಪಾವಳಿ, ಸೌಹಾರ್ದ ಕ್ರಿಸ್ಮಸ್, ಸೌಹಾರ್ದ ಇಫ್ತಾರ್ ಕೂಟಗಳನ್ನ ನಡೆಸಿಕೊಂಡು ಬರ್ತಾ ಇದ್ದೇವೆ ಕಳೆದ 8 ವರ್ಷಗಳಿಂದ. ಈ ಬಗ್ಗೆ ನಮ್ಮ ಈ ಕಾರ್ಯಕ್ರಮದ ಉದ್ದೇಶವನ್ನ ನಮ್ಮ ಮದರ್ ತೆರೇಸಾ ವಿಚಾರ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ ರಾಯ್ ಕ್ಯಾಸ್ಟೆಲಿನೋ ಸರ್ ಪ್ರಾಸ್ತಾವಿಕವಾಗಿ 2 ಮಾತುಗಳನ್ನು ಆಡಬೇಕಾಗಿ ವಿನಂತಿ. ಎಲ್ರಿಗೂ ಈ ದಿನದ ಶುಭವಂದನೆಗಳು. ವೇದಿಕೆಯಲ್ಲಿರುವ ಗೌರವಾನ್ವಿತ ನಮ್ಮ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಗಳಾದ ದರ್ಶನ್ HV ಅವರೇ, ನಮ್ಮ ಧರ್ಮಕ್ಷೇತ್ರದ ಕೆಥೋಲಿಕ್ ಧರ್ಮಕ್ಷೇತ್ರದ ಬಿಷಪರಾದ ಒಂದನೆಯ ಬಿಷಪ್ ಪೀಟರ್ ಪೌಲ್ ಸಲ್ಡಾನಾ ಅವರೇ, ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಮಿಸ್ಟರ್ ಆಂಟೋನಿ ಮರಿಯಪ್ಪ ಅವರೇ, ನನ್ನ ಆಪ್ತ ಮಿತ್ರ ಹಾಗೂ ಜಂಗಲ್ ಲಾಡ್ಜಸ್ ಮತ್ತು ರೆಸಾರ್ಟ್ಸ್ ಇದರ ಡೈರೆಕ್ಟರ್ ಆದ ಕ್ಲಿಫರ್ಡ್ ಲೋಬೋ ಅವರೇ, ಹಾಗೆ ಇಲ್ಲಿ ನೆರೆದಿರುವ ಎಲ್ಲ ಸಭಿಕರೇ,
ನಿಜವಾಗಿ ಬಹಳ ಸಂತೋಷವಾಗ್ತಾ ಇದೆ. ನಾವು ಈ ಕಾರ್ಯಕ್ರಮ ಮಾಡಿದ್ದೇವೆ, ಅದು ಯಶಸ್ವಿ ಆಗಿದೆ ಅಂತಲ್ಲ, ಆದರೆ ನಮ್ಮ ಜನರಿಗೆ, ನಮ್ಮ ಜಿಲ್ಲೆಯ ಜನರಿಗೆ ಶಾಂತಿ ಬೇಕು, ಸೌಹಾರ್ದತೆ ಬೇಕು, ಒಟ್ಟಿಗೆ ಬಾಳ್ಬೇಕು, ಒಟ್ಟಿಗೆ ಸೇರಿ ಬಾಳ್ಬೇಕೆಂಬ ಉದ್ದೇಶ ಇದೆ ಅವರಿಗೆ. ಇವತ್ತಿನ ಈ ನಮ್ಮ ಕಾರ್ಯಕ್ರಮದಲ್ಲಿ ಬಂದ ಜನ ಸಮೂಹ ನೋಡುವಾಗ ಜಾತಿ ಧರ್ಮ ಬಿಟ್ಟು ಅವರಿಲ್ಲಿ ಸೇರಿದ್ದಾರೆ. ನಿಜವಾಗಿಯೂ ನಮಗೆ ಸಂತೋಷವಾಗ್ತದೆ. ಸಂತ ಮದರ್ ತೆರೇಸಾ ವಿಚಾರ ವೇದಿಕೆ ಏನು ಒಂದು ಧ್ಯೇಯ, ಸರ್ವಧರ್ಮಗಳ ಹಬ್ಬ, ಸರ್ವ ಜನತೆಯ ಹಬ್ಬವಾಗ್ಲಿ ಅಂತ ಆಶಿಸ್ತದೆ. ಬಹುಶಃ ಇದೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು ಆಶಿಸ್ತಾರೆ. ಇಲ್ಲ ಅಂದ್ರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಜನ ಸೇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರತಿ ವರ್ಷ ನಾವು ಸೌಹಾರ್ದ ಕ್ರಿಸ್ಮಸ್, ಸೌಹಾರ್ದ ದೀಪಾವಳಿ, ಸೌಹಾರ್ದ ಇಫ್ತಾರ್ ಕೂಟ, ಮತ್ತೆ ಸೆಪ್ಟೆಂಬರ್ನಲ್ಲಿ ಮದರ್ ತೆರೇಸಾ ಅವರ ಸಂಸ್ಮರಣೆಯ ದಿನವನ್ನು ಆಚರಿಸ್ತೇವೆ. ಹಾಗೇನೆ ಏಪ್ರಿಲ್ ಮೇ ರಜೆಯಲ್ಲಿ ಚಿನ್ನರ ಕಲರವ ಅಂತ ಎಲ್ಲ ಜಾತಿ ಧರ್ಮಗಳ ಮಕ್ಕಳನ್ನು ಒಟ್ಟಿಗೆ ಸೇರಿಸಿ ನಾವೊಂದು ಶಿಬಿರವನ್ನು ನಡೆಸ್ತಾ ಇದ್ದೇವೆ. ಬಹುಶಃ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಯಶಸ್ವಿಯೇ ಇದೆ. ಎಲ್ಲ ಧರ್ಮದ ಜನರು ಇಲ್ಲಿ ಬಂದು ಸೇರಿದ್ದಾರೆ. ಇದೇ ನಮ್ಮ ಯಶಸ್ಸು ಅಂತ ನಾವು ಭಾವಿಸ್ತೇವೆ. ಬಹುಶಃ ನಮ್ಮ ಈ ಜಿಲ್ಲೆಗೆ ಯಾವಾಗಲೂ ಏನು ಸಂಕಷ್ಟಗಳು ಬಂದಾಗ, ಈ ಜಿಲ್ಲೆಗೆ ಅಂತ ಅಲ್ಲ, ದೇವರು ಪರಮಾತ್ಮರು ಬಹಳ ದೊಡ್ಡವರು, ಮೇಲೆಯಿಂದ ನಮ್ಮ ಎಲ್ಲ ಸಂಕಷ್ಟಗಳನ್ನು ಅವ್ರು ನೋಡ್ತಾರೆ. ಅವ್ರಿಗೆ ನಮ್ಮ ಬಗ್ಗೆ ಎಲ್ಲ ತಿಳಿದಿದೆ. ಮಂಗಳೂರಿನಲ್ಲಿ ಹಿಂದಿನ ಸ್ವಲ್ಪ ವರ್ಷಗಳಲ್ಲಿ ನಮಗೆ ಏನೋ ಒಂದು ವಿಷ ವಾತಾವರಣ ಇತ್ತು, ಇಲ್ಲಿ ಬಹಳ ಸಂಕಷ್ಟಗಳಿತ್ತು, ಏನು ತೊಂದರೆಗಳಿತ್ತು, ಜನರಿಗೆ ಸೌಹಾರ್ದತೆಯಲ್ಲಿ ಬಾಳ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಆವಾಗ ನಮ್ಮ ದೇವರು ನಮಗೆ 2 ದೂತರನ್ನು ಕಳಿಸಿದ್ರು. ಸ್ವರ್ಗ ದೂತ, ನಾವೇನು ಏಂಜಲ್ಸ್ ಹೇಳ್ತೇವೆ, ಇಲ್ಲ ದೂತರಂತ ಹೇಳ್ತೇವೆ, ಅವರನ್ನು ಕಳಿಸಿದ್ರು. ಒಂದು ನಮ್ಮ ಜಿಲ್ಲಾಧಿಕಾರಿ ದರ್ಶನ್ ಅವರು, ಇನ್ನೊಂದು ಪೊಲೀಸ್ ಕಮಿಷನರ್ ಸುಧೀರ್ ರೆಡ್ಡಿ ಅವರು. ಈ ಇಬ್ರು ಮಹಾನ್ ವ್ಯಕ್ತಿಗಳು, ಅಧಿಕಾರಿಗಳು ನಮ್ಮ ಜಿಲ್ಲೆಗೆ ಬಂದ ಮೇಲೆ ಬಹುಶಃ ಇಂಥ ಬಹಳಷ್ಟು ಕಾರ್ಯಕ್ರಮಗಳು ನಡೀತವೆ. ಮೊದಲು ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಮಗೆ ಹೆದರಿಕೆ ಆಗ್ತಿತ್ತು. ಕಾರ್ಯಕ್ರಮ ಮಾಡುವುದ, ಪರವಾನಗಿ ಸಿಕ್ಕುವುದೇ ಕಷ್ಟ. ಆದರೆ ಈಗಿನ ಕಾಲದಲ್ಲಿ ಈ ಇಬ್ಬರು ಅಧಿಕಾರಿಗಳು ಅಷ್ಟು ಸ್ಪಷ್ಟವಾಗಿ ಅಷ್ಟು ಬೇಗ ಅವರು ಡಿಸಿಷನ್ ತಗೊಳ್ತಾರೆ. ಅಂದ್ರೆ ಬಹಳ ಜನರ ಮುಖ ನೋಡಿ, ಅವರ ಬಗ್ಗೆ ತಿಳ್ಕೊಂಡು, ಅವರ ಇತಿಹಾಸ ನೋಡಿ, ಈ ಸಂಘಟನೆ ಏನು ಕೆಲಸ ಮಾಡಿದೆ ಈ ಮುಂಚೆ ಬಹುಶಃ ಅವರಿಗೆ ಭಯಪಾಟಿದೆ, ನಾನು ಹೇಳಬೇಕಂದಿಲ್ಲ. ಯಾಕೆಂದ್ರೆ ಇವತ್ತು ಇಲ್ಲಿ ಈ ಕಾರ್ಯಕ್ರಮ ನಡಿಬೇಕಾದ್ರೆ ಮರಳಿಯಲ್ಲಿ ಇನ್ನೊಂದು ದೊಡ್ಡ ಕಾರ್ಯಕ್ರಮ ನಡೆಯುತ್ತೆ. ಬಹುಶಃ ಜಿಲ್ಲೆಯ ಮೂಲೆಗಳಲ್ಲಿ 10-20 ಕಾರ್ಯಕ್ರಮಗಳು ಆಗ್ತವೆ. ಅಂದ್ರೆ ನಮಗೆ, ನಮ್ಮ ಜನರಿಗೆ ಸೌಹಾರ್ದತೆ ಬೇಕು, ಸಹಬಾಳ್ಬೇಕು, ಶಾಂತಿ ಬೇಕು ಅಂತ ನಾವು ಆಶಿಸ್ತಾ ಇದ್ದೇವೆ. ಇದನ್ನು ಕರುಣಿಸಬೇಕಾದ್ರೆ ನಿಜವಾಗಿಯೂ ನಮಗೆ ಒಳ್ಳೆಯ ಆಡಳಿತ ವರ್ಗ ಸಿಕ್ಕಿದ್ರೆ ಇದು ಸಾಧ್ಯತೆ ಇದೆ ಅಂತ ಇವತ್ತಿನ ನಮ್ಮ ಈ ಕಾರ್ಯಕ್ರಮ ಸಾಕ್ಷಿಯಾಗಿದೆ. ನೀವೆಲ್ಲ ಬಂದಿದ್ದೀರಿ, ಬಹಳ ಆನಂದದಲ್ಲಿ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ಮನೆಗೆ ಹೋಗುವ ಹೆದರಿಕೆ ಇಲ್ಲ. ಮೊದಲಾದ್ರೆ 8 ಗಂಟೆ ಆಗುವಾಗ ಎಲ್ಲ ಕತ್ತಲೆ ಮಾಯ, ಜನರು ಹೋಗ್ಲಿಕ್ಕೆ ಹೆದರ್ತಿದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾನು ನೋಡ್ತಾ ಇದ್ದೇನೆ, 10-10:30, 11 ಗಂಟೆವರೆಗೆ ರಸ್ತೆಯಲ್ಲಿ ಜನರು ನಡ್ಕೊಂಡು ಹೋಗ್ತಾರೆ. ಟ್ರಾಫಿಕ್ ಇದೆ. ಅಂದ್ರೆ ಖಂಡಿತವಾಗಿಯೂ ದೇವರು ಈ ಕ್ರಿಸ್ಮಸ್ ಸಮಯದಲ್ಲಿ ನಮ್ಗೆ 2 ದೇವದೂತರನ್ನು ಕಳಿಸಿದ್ದಾರೆ. ಇವರಿಂದ ಖಂಡಿತವಾಗಿ ನಮ್ಮ ಸಮಾಜಕ್ಕೆ ಶಾಂತಿ ಸಿಗಲಿದೆ ಅಂತ ನಾನು ಭಾವಿಸ್ತೇನೆ. ಹಾಗೇನೆ ನಮ್ಮೊಟ್ಟಿಗೆ ಇದ್ದಾರೆ ನಮ್ಮ ಧರ್ಮಾಧ್ಯಕ್ಷರು. ಇವರ ಒಂದೇ ಒಂದು ವಾಕ್ಯ, ಬಂಧುತ್ವ, ಒಂದೇ ಶಬ್ದ, ಅವರ ಒಂದು ಧ್ಯೇಯ. ಬಂಧುತ್ವ ಅಂದ್ರೆ ನಾವೆಲ್ಲರೂ ಸಹ ಬಾಳ್ಬೇಕು, ಜಾತಿ ಧರ್ಮ ಮರೆತು ಒಬ್ಬರನ್ನೊಬ್ಬರಿಗೆ ಬೆರೆತು ಒಬ್ಬರಿಗೊಬ್ಬರಿಗೆ ಸಹಕರಿಸ್ಬೇಕಂತಲೇ ಅವರೊಂದು ಧ್ಯೇಯ ಇದೆ. ಯೇಸು ಕ್ರಿಸ್ತ ಜೀವಂತ ಇರುವಾಗ ಯಾರೊಬ್ರು ಕೇಳಿದ್ರಂತೆ, ನಾವು ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕಂತ. ಆವಾಗ ಅವರು ಹೇಳಿದ್ರು, ನೀನು ನಿನ್ನನ್ನು ಎಷ್ಟು ಪ್ರೀತಿಸ್ತಿ ಅಷ್ಟೇ ನಿನ್ನ ನೆರೆಹೊರೆಯನ್ನು ಪ್ರೀತಿಸಿ ಅಂತ. ಆವಾಗ ಅವ್ರು ಕೇಳಿದ್ರು, ಅಷ್ಟೇ ಪ್ರೀತಿಸ್ಬೇಕಂದ್ರೆ ಎಷ್ಟು? ಅದಕ್ಕೆ ಅವ್ರು ಹೇಳಿದ್ರಂತೆ, ನಿನ್ನ ಪ್ರಾಣಗಿಂತ ಹೆಚ್ಚಾಗಿ ನಿನ್ನ ನೆರೆಹೊರೆಯನ್ನು ಪ್ರೀತಿಸು. ನೀನು ಎಷ್ಟು ನಿನ್ನ ಜೀವದ ಮೇಲೆ ನಿನಗೆ ಆಸೆ ಪ್ರೀತಿ ಇದೆಯೋ ಅಷ್ಟೇ ಪ್ರೀತಿ ನೀನು ನಿನ್ನ ನೆರೆಯವರಿಗೆ ತೋರಿಸಿದ್ರೆ ಖಂಡಿತವಾಗಿ ನಮ್ಮ ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ, ಪ್ರೀತಿ ಬೆಳೆಯಲಿಕ್ಕೆ ಸಾಧ್ಯತೆ ಇದೆ. ಹೆಚ್ಚು ಮಾತಾಡಲಿಕ್ಕೆ ನಾನು ಬಯಸುವುದಿಲ್ಲ. ಯಾಕಂದ್ರೆ ನಾವು ವೇದಿಕೆಯಲ್ಲಿ ಕುರ್ಚಿ ಹಾಕಲಿಲ್ಲ. ನಮ್ಮ ಉದ್ದೇಶನೇ ಸಣ್ಣ ವೇದಿಕೆ ಕಾರ್ಯಕ್ರಮ ಮಾಡಬೇಕಂತ. ನಾನು ಈ ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ, ಪ್ರತ್ಯೇಕವಾಗಿ ಬಿಷಪ್ ಅವರಿಗೆ ಹಾಗೂ ನಮ್ಮ ಜಿಲ್ಲಾಧಿಕಾರಿಯವರಿಗೆ ಮತ್ತೊಮ್ಮೆ ಸ್ವಾಗತ ಬಯಸ್ತಾ, ನಮ್ಮ ಮದರ್ ತೆರೇಸಾ ವಿಚಾರ ವೇದಿಕೆಯ ಒಂದು ಧ್ಯೇಯ ವಾಕ್ಯ,
ಪ್ರೀತಿ ಹರಡಲಿ ಎಲ್ಲೆಡೆ, ಆ ಮೂಲಕ ಶಾಂತಿ ನೆಲೆಯಲ್ಲಿ ನಮ್ಮ ಈ ಊರಲ್ಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಮಾನವತೆಯ ಮಹತ್ವವನ್ನು ವಿವರಿಸಿದ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ ರಾಯ್ ಕ್ಯಾಸ್ಟ್ರೋ ಸರ್ಗೆ ವಂದನೆಗಳು. ಈ ಸಂದರ್ಭದಲ್ಲಿ ನಮ್ಮ ಜೊತೆ ನಮ್ಮ ಜಿಲ್ಲಾಧಿಕಾರಿಗಳ ಧರ್ಮಪತ್ನಿ ಆಗಿರ್ತಕ್ಕಂಥ ಗೌರವಾನ್ವಿತ ಶ್ರೀ ಮಾಳವಿಕ ದರ್ಶನ್ ಮತ್ತು ಅವರ ಪುಟ್ಟ ಮಗು, ಅವರಿಗೂ ನಮ್ಮ ಎರಡೂ ಸಂಘಟನೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನ ಕೊಡ್ತಾ ಇದ್ದೇವೆ. ಈಗ ನಮ್ಮ ಎದುರುಗಡೆ ಆಶೀರ್ವಚನದ ಮೂಲಕ ಒಂದು ಶುಭ ಸಂದೇಶವನ್ನು ಕೊಡ್ಲಿಕ್ಕಿದ್ದಾರೆ. ಬಂಧುತ್ವದ ರೂವಾರಿ ಅಂತ ಹೇಳ್ಬೋದು. ಈ ಜಿಲ್ಲೆಯ ಬಂಧುತ್ವದ ಮೂಲಕ ಹೃದಯಗಳ ಮಧ್ಯೆ ಬೆಸುಗೆ ಹಾಕ್ತಕ್ಕಂತಹ ಈ ಜಿಲ್ಲೆಯ ಶಾಂತಿ ದೂತ ನಮ್ಮ ಬಿಷಪ್ರು, ನಮ್ಮೆಲ್ಲರ ಪ್ರೀತಿಯ ಬಿಷಪ್ರವರು ಪ್ರೀತಿಯ ಮಾತುಗಳ ಮೂಲಕ ಆಶೀರ್ವಚನ ಮತ್ತು ಶುಭ ಸಂದೇಶ ನೀಡಬೇಕಾಗಿ ವಿನಂತಿ. ಸಂತ ಮದರ್ ತೆರೇಸಾ ವಿಚಾರ ವೇದಿಕೆಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ರಾಯ್ ಕ್ಯಾಸ್ಟ್ಲಿನೋರವರೇ, ನಮ್ಮ ಜಿಲ್ಲಾಧಿಕಾರಿ ಶ್ರೀ ದರ್ಶನ್ ರವರೇ, ಹಾಗೂ ನಮ್ಮ ಅರಣ್ಯಾಧಿಕಾರಿ ಶ್ರೀ ಆಂಟನಿ ಮರಿಯಪ್ಪನವರೇ, ಹಾಗೂ ಶ್ರೀ ಕ್ಲಿಫರ್ಡ್ ರವರೇ, ಇಲ್ಲಿ ಸಂತೋಷ್ ಡಿಸೋಜರವರಿದ್ದಾರೆ, ಕ್ಯಾಥಲಿಕ್ ಸಭಾ ಇದರ ಅಧ್ಯಕ್ಷರು ಸ್ಟಾನಿ ಲೋಬೋರವರಿದ್ದಾರೆ. ನಿಮ್ಮ ಉಪಸ್ಥಿತಿ ಹಾಗೂ ನಿಮ್ಮೆಲ್ಲರ ಪ್ರೀತಿ ಮತ್ತು ಈ ಉಪಸ್ಥಿತಿ ನಮಗೆ ಸಂತೋಷ ತಂದಿದೆ. ನಮ್ಮ ಮಂಗಳೂರು ಒಂದು 20 ವರ್ಷಗಳ ಮೇಲೆ ಮೊದಲು ಹೇಗಿತ್ತು ಅಂತ ಶಾಂತಿ ಸಹಬಾಳ್ವೆಗೆ ನಾವು ಹಿಂದೆ ಹೋಗುತ್ತಾ ಇದ್ದೇವೆ. ಇದೊಂದು ಒಳ್ಳೆಯ ವಿಚಾರ ಹಾಗೂ ನಮ್ಮೆಲ್ಲರ ಮನದ ಆಳದ ಆಸೆ. ಈ ನಡುವೆ ಈ ಕೆಲವು ವರ್ಷಗಳಲ್ಲಿ ಯಾಕೆ ಈ ನಮ್ಮ ವಾತಾವರಣ ಕಲುಷಿತವಾಯಿತು ಎಂಬುದರ ಬಗ್ಗೆ ಒಂದು ವಿಶ್ಲೇಷಣೆ ಮಾಡಲು ಹೋಗಲ್ಲ. ಆದರೆ ನಮ್ಮ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಇರುವುದು ಒಂದೇ ಆಸೆ, ನಮಗೆ ಪ್ರೀತಿ ಬೇಕು, ಶಾಂತಿ ಬೇಕು, ಸಮಾಧಾನ ಬೇಕು. ಈ ಜೀವನ ಉತ್ತಮವಾಗಿ ಚೆನ್ನಾಗಿ ನಾವು ನಡೆಸಬೇಕು. ಪರಸ್ಪರ ಜನರನ್ನು ಒಟ್ಟುಗೂಡಿಸಿ ಮನೆಗಳಿಗೆ ಭೇಟಿ ಮಾಡಿ ಕಷ್ಟದಲ್ಲಿರುವವರಿಗೆ ಸಾಂತ್ವನ ಮಾಡಿ ಅವರಿಗೆ ಏನಾದರೂ ಕೈಲಾದಷ್ಟು ಸಹಾಯ ಕೊಡುವಾಗ ಅವರ ಹೃದಯಕ್ಕೆ ನಾವು ನೇರವಾಗಿ ಹೋಗ್ಬೋದು. ಜಗಳವಾಡಿದರೆ, ಏನು ಕೆಟ್ಟ ಮಾತುಗಳನ್ನಾಡಿದರೆ, ಜನರ ನಡುವೆ ಈ ಪೂರ್ವಾಗ್ರಹ ಇದ್ದು ಏನು ವಿಷ ಬೀಜ ಬಿತ್ತಿದರೆ ಖಂಡಿತವಾಗಿ ಸಮಾಜ ಹೊಡೆದು ಹೋಗ್ತದೆ. ನಾವು ಈ ಊರಲ್ಲಿ, ಈ ಮಂಗಳೂರಲ್ಲಿ ಹುಟ್ಟದ್ದು ಜನರನ್ನು ಹೊಡೆದು ಹಾಕಲಿಕ್ಕೆ ಅಲ್ಲ, ಓಡಿಸಲು ಅಲ್ಲ, ನಮ್ಮ ಮನೆಯವರಂತೆ ನಮ್ಮ ಕುಟುಂಬರವಂತೆ ಎಲ್ಲರನ್ನು ಕಾಣಲು ದೇವರು ನಮ್ಮನ್ನು ಈ ಕಾಲದಲ್ಲಿ ಇಲ್ಲಿಟ್ಟಿದ್ದಾರೆ. ಆದ ಕಾರಣ ಪ್ರಿಯರೇ, ಯೇಸು ಕ್ರಿಸ್ತರ ಜನನವು ನಮಗೆ ನಿಜವಾಗಿ ಒಂದು ಶುಭ ಸಂದೇಶ. ಜಗತ್ತಿಗೆ ಶಾಂತಿ, ಸುಮನಸ್ಕರಿಗೆ ಶಾಂತಿ ಅಂತ ದೇವದೂತರು ಹಾಡಿದ್ದರು. ಹಾಗೆಯೇ ಇಂದು ಕೂಡ ನಾವು ಈ ವೇದಿಕೆಯಲ್ಲಿ ನಿಮ್ಮೊಟ್ಟಿಗೆ ಎಲ್ಲರೂ ಇದ್ದು ಈ ಇಡೀ ಊರಲ್ಲಿ, ನಮ್ಮ ಮಂಗಳೂರಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮನಸ್ಕರಿಗೆ, ಎಲ್ಲ ಸುಮನಸ್ಕರು ಇಲ್ಲಿದ್ದೀರಾ, ನಿಮಗೆಲ್ಲರಿಗೂ ಶಾಂತಿಯ ಸಂದೇಶವನ್ನು ಕೊಡುತ್ತೇನೆ. ನಮ್ಮ ಪ್ರತಿಯೊಬ್ಬರ ಕರ್ತರು ಒಬ್ಬರೇ, ಆ ಪರಮಾತ್ಮ. ಈ ಪರಮಾತ್ಮನ ಸಂದೇಶ ನಮ್ಮ ಹೃದಯದಲ್ಲಿ ಇದ್ದು ನಾವು ಪ್ರತಿ ದಿವಸ ಒಬ್ಬರಿಗೊಬ್ಬರು ಸ್ವಲ್ಪ ಸಹಾಯ ಮಾಡಿ, ಅವರ ಮುಖ ನೋಡಿ, ಕಣ್ಣುಗಳನ್ನು ನೋಡಿ, ಮುಗುಲ್ನಾಗೆ ಕೊಟ್ಟು ಹೊಂದಿಸಿ ಸಂಧಿಸಿ ಜೀವನ ಮಾಡಿದರೆ ಖಂಡಿತವಾಗಿ ಸಂತೋಷಕರವಾಗಿ ಜೀವನ ಸಾಗಿಸ್ಬೋದು. ನಮ್ಮ ಇಬ್ಬರು ಅಧಿಕಾರಿಗಳು ನಿಜವಾಗಿ ನಾವು ಹೇಳುವುದಾದ್ರೆ, ಏನು ರಾಯ್ ಕ್ಯಾಸ್ಟ್ಲಿನೋರವರು ಹೇಳಿದ್ರು ಅದು ಕೂಡ ನಂದು ಕೂಡ ಅದೇ ಅನಿಸಿಕೆ. ನಮ್ಮ ಜಿಲ್ಲಾಧಿಕಾರಿಯವರು ಹಾಗೂ ನಮ್ಮ ಪೊಲೀಸ್ ಕಮಿಷನರು ಬಂದ ಮೇಲೆ ಈ ನಮ್ಮ ನಾಡು ಸ್ವಲ್ಪ ಶಾಂತಿಯಿಂದ, SP ಅವರು ಕೂಡ ಅವರು ಬಂದ ಮೇಲೆ ನಮ್ಮ ನಾಡಿನಲ್ಲಿ ಈಗ ಏನೋ ಒಂದು ತರದ ಸಮಾಧಾನದ ನಿಟ್ಟುಸಿರು ನಾವು ಬಿಡ್ತಾ ಇದ್ದೇವೆ. ಮೊದಲಿನವರು ಒಳ್ಳೆ ಕೆಲಸ ಮಾಡಲಿಲ್ಲ ಅಂತ ಅಲ್ಲ, ಆದರೆ ಇಂಥ ಕೋಆರ್ಡಿನೇಷನ್ ಬಹುಶಃ ಸ್ವಲ್ಪ ಕಡಿಮೆ ಇತ್ತು. ಈಗ ಈ ಕೋಆರ್ಡಿನೇಷನ್ ಜಾಸ್ತಿ ಇದೆ. ನಾನೊಮ್ಮೆ ಹೇಳಿದ್ದೆ ನಮ್ಮ ಅಧಿಕಾರಿಗಳಿಗೆ, ಇಲ್ಲಿ ಮುಖ್ಯ ಕಾರಣ ನಮ್ಮ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಿದರೆ, ತನಗೇನು ದೇವರು ಕೊಟ್ಟು ಜವಾಬ್ದಾರಿ ಇದೆ ಆ ಜವಾಬ್ದಾರಿಯನ್ನು ಮಾಡಿದರೆ, ಅಧಿಕಾರಿಗಳು ಸರಿ ಇದ್ದರೆ ಅವರ ಸಬ್ಜೆಕ್ಟ್ಸ್ ಕೂಡ ಸರಿ ಇರ್ತಾರೆ. ಯಾವಾಗ ಅಧಿಕಾರಿಗಳು ಒಟ್ಟಿಗೆ ಹೋಗುವುದಿಲ್ವೋ, ಸ್ಪಂದಿಸ್ತಿಲ್ವೋ, ಜನರು ಕೂಡ ಜಗಳವಾಡಲು ಸುಲಭ ಆಗ್ತದೆ. ಪ್ರತ್ಯೇಕವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್, ಅಡ್ಮಿನಿಸ್ಟ್ರೇಷನ್ ಇದೆಲ್ಲವೂ ಚೆನ್ನಾಗಿ ಸುಗಮವಾಗಿ ನಮ್ಮ ಊರನ್ನು ನಡೆಸಲು ಸಾಧ್ಯವಾಗ್ತದೆ. ಆದ ಕಾರಣ ನಮ್ಮ ಈ ಊರಿನ ಶಾಂತಿಗಾಗಿ ದುಡಿದ ನಿಮಗೆ ತಲೆಬಾಗಿಸಿ
ನೀವು ಮಾಡುವ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಇದೆ. ಮಂಗಳೂರು ಧರ್ಮ ಪ್ರಾಂತ್ಯದ ವತಿಯಿಂದ ನಮ್ಮ ಊರು ತುಂಬ ಬಡ ಜನರಿಂದ ಕೂಡಿದ್ದು. ಕೆಲವರು ಮಾತ್ರ ಒಂದು ದೊಡ್ಡ ಆಸ್ತಿವಂತರು ಇರಬಹುದು, ಆದರೆ ಸರ್ವ ಜನಸಾಮಾನ್ಯರು ಇರುವ ಈ ನಾಡು ಅಂತೂ ವಿಶಾಲ ಹೃದಯವಂತಿಕೆ ಇರುವ ಜನರನ್ನು ನಾವು ಒಟ್ಟಿಗೆ ಇಡುವುದು. ಯಾವುದೇ ಧರ್ಮದವರಾಗಲಿ, ಮುಸ್ಲಿಮರಾಗಲಿ, ಹಿಂದೂಗಳಾಗಲಿ, ಕ್ರೈಸ್ತರಾಗಲಿ, ಜೈನ್ಸ್ ಆಗಲಿ, ನಾವೆಲ್ಲ ಸಹಬಾಳ್ವೆ ಮಾಡುವ ಸಂದರ್ಭ ಒದಗಿ ಬಂದಾಗ ಹಬ್ಬಗಳಲ್ಲಿ ಒಂದು ಪ್ರತ್ಯೇಕವಾಗಿ ಅಂತೂ ಪ್ರತಿದಿನದ ಕೆಲಸ ಕಾರ್ಯಗಳಲ್ಲಿ ನಾವು ಸ್ಪಂದಿಸಿದರೆ ನಮ್ಮ ಊರು ನಿಜವಾಗಿ ಈ ಸ್ವರ್ಗಲೋಕದ ಒಂದು ಪ್ರತೀಕವಾಗುವುದು ಖಂಡಿತ ಅಂತ ಹೇಳಿ ನಿಮಗೆ ನಾನು ಕ್ರಿಸ್ಮಸ್ ಶುಭ ಸಂದೇಶವನ್ನು ಕೊಟ್ಟು ಕೊನೆಗೊಳಿಸ್ತೇನೆ. ಥ್ಯಾಂಕ್ ಯು ಸರ್. ಪ್ರೀತಿಯ ಮಾತುಗಳ ಮೂಲಕ ಆಶೀರ್ವಚನ ಮತ್ತು ಶುಭ ಸಂದೇಶವನ್ನು ಸಾರಿರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಬಿಷಪ್ ಅವರಿಗೆ ಎರಡೂ ಸಂಘಟನೆಯ ಪರವಾಗಿ ವಂದನೆಗಳು. ಈಗ ಹೇಗೆ ಪ್ರೀತಿಯ ಮಾತುಗಳನ್ನು ಬಿಷಪ್ ಆಡಿದ್ರು, ಅದೇ ಪ್ರೀತಿಯ ಮಾತುಗಳನ್ನು ನಾವು ಜಿಲ್ಲಾಧಿಕಾರಿಗಳಿಂದಲೂ ಕೂಡ ಬಯಸ್ತಾ ಇದ್ದೇವೆ. ಯಾಕಂದರೆ ಮಂಗಳೂರಿನ ಜನ ಪ್ರೀತಿಯನ್ನು ಬಯಸುವವರು, ಪ್ರೀತಿ ಮಾಡುವವರು, ಪ್ರತಿಯೊಂದು ಎಲ್ಲ ಧರ್ಮಗಳ ಒಟ್ಟಿಗೆ ಬದುಕಬೇಕಂತ ಹೇಳುವವರು. ಅಂತ ಜನರಿಗೆ ಸರ್ವ ಧರ್ಮದ ಜನ ಇಲ್ಲಿ ಸೇರಿದ್ದಾರೆ ಸರ್. ಅವರಿಗೆ ಎಲ್ರಿಗೂ ನಿಮ್ಮ ಪ್ರೀತಿಯ ಮಾತುಗಳು ಬೇಕು. ವೇದಿಕೆ ಮೇಲೆ ಇರುವಂಥ ಎಲ್ಲ ಗೌರವಾನ್ವಿತ ಗಣ್ಯಮಾನ್ಯರೇ, ಈ ಕಾರ್ಯಕ್ರಮದ ಆಯೋಜಕರೇ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಕಾರ್ಯಕ್ರಮದ ಆಹ್ವಾನಿತರು, ಮೊದಲನೇದಾಗಿ ಈ ಸಂತ ಮದರ್ ತೆರೇಸಾ ವಿಚಾರ ವೇದಿಕೆ ಮಂಗಳೂರು ಅವರಿಂದ ಏನು ಈ ಒಂದು ಕಾರ್ಯಕ್ರಮ ಆಯೋಜನೆ ಆಗ್ತಾ ಇದೆ ಅಂತ ನನಗೆ ಆಫೀಸಿಗೆ ಬಂದು ಮತ್ತು ಮೊಬೈಲ್ ಮೂಲಕ ತಿಳಿಸಿದ್ರು. ಭಾಳ ಸಣ್ಣ ಕಾರ್ಯಕ್ರಮ ಸರ್, ಜಾಸ್ತಿ ಜನ ಸೇರೋದಿಲ್ಲ, ನೀವು ಹೀಗೆ ಬಂದು ಹಾಗೆ ಹೋಗ್ಬೋದು ಅಂತ ಹೇಳಿ. ಇಲ್ಲಿ ಬರೋದಕ್ಕೆ 10 ನಿಮಿಷ ಆಯಿತು, ಅಷ್ಟು ಜನ ಆಚೆ ನಿಂತಿದ್ರು. ಈಗ ಹೋಗೋದಕ್ಕೆ ಇನ್ನೂ 10 ನಿಮಿಷ ಆಗ್ತದೆ. ಅದು ಸಣ್ಣ ಕಾರ್ಯಕ್ರಮ ಅನ್ನೋ ಡೆಫಿನೇಷನ್ ಸ್ವಲ್ಪ ಚೇಂಜ್ ಆಯಿತು. ನನ್ನಲ್ಲಿ ಇದ್ದಿದ್ದು ಸಣ್ಣ ಕಾರ್ಯಕ್ರಮ ಬೇರೆ, ಇಲ್ಲಿ ಆಗ್ತಾ ಇರೋ ಸಣ್ಣ ಕಾರ್ಯಕ್ರಮ ಬೇರೆ. ಹಾಗಾದರೆ ದೊಡ್ಡ ಕಾರ್ಯಕ್ರಮ ಅಂದರೆ ಇನ್ನು ಯಾವ ರೀತಿ ಆಗುತ್ತೆ ಅನ್ನೋದನ್ನ ನಾನು ಒಂದು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ನೆಕ್ಸ್ಟ್ ಟೈಮ್ ಅಂತ ಕರಿಬೇಕಾದ್ರೆ. ಸೊ ಭಾಳಷ್ಟು ಖುಷಿ ಆಯಿತು. ಇಂಥ ಸಣ್ಣ ಕಾರ್ಯಕ್ರಮದಲ್ಲೇ ಇಷ್ಟೊಂದು ಜನ ಸೇರಿದಿರಿ. ಇದೇ ಮಟ್ಟದಲ್ಲಿ ಮುಂದಿನ ಸಲ ಅಥವಾ ಬರೋ ದಿನಗಳಲ್ಲಿ ಇನ್ನೂ ದೊಡ್ಡದಾದಂಥ ಒಂದು ಸಣ್ಣ ಕಾರ್ಯಕ್ರಮನ ಮಾಡಿ ಇನ್ನೂ ಹೆಚ್ಚು ಜನರು ಬರಬೇಕು, ಎಲ್ಲರೂ ಖುಷಿಯಾಗಿ ಸೇರಬೇಕು. ಆ ಖುಷಿಯಿಂದ ನೀವು ವಾಪಸ್ಸು ಮನೆಗೆ ಹೋಗ್ಬೇಕಾದ್ರೆ ಅದೇ ಖುಷಿನ ನಿಮ್ಮ ಮನೆಯವ್ರಿಗೂ ಮತ್ತು ಅಕ್ಕಪಕ್ಕದ ಜನರು ಎಲ್ಲರಿಗೂ ಕೂಡ ಆ ಖುಷಿನ ಹಂಚಬೇಕಂತ. ನಾನು ಓದಿದ್ದು ಒಂದು ಕ್ರಿಶ್ಚಿಯನ್ ಸ್ಕೂಲಲ್ಲಿ, ಸೆಂಟ್ ಜಾನ್ಸ್ ಅಂತ ಹೇಳಿ. ನಮಗೆ ಯಾವಾಗಲೂ ಹೇಳ್ತಾ ಇದ್ರು, ನೀವೇನಾದರೂ ಹಂಚಬೇಕು ಅಂತ ಹೇಳಿದ್ರೆ ಯಾವಾಗಲೂ ಖುಷಿನ ಹಂಚಬೇಕಂತ. ಆ ಖುಷಿ ಯಾವುದಕ್ಕೂ ಕಾರಣಕ್ಕೂ ಯಾವ ಮನುಷ್ಯ, ಯಾವ ದೇಶದವನು, ಯಾವ ರಾಜ್ಯದವನು, ಯಾವ ಧರ್ಮದವನು, ಯಾವ ಜಾತಿಯವನು ಅಂತ ನೋಡೋದಿಲ್ಲ. ಖುಷಿ ಎಲ್ಲರಿಂದನೂ ಹರಡ್ತದೆ, ಎಲ್ಲರಿಗೂ ಹೋಗುತ್ತೆ. ಸೊ ಅಂಥ ಒಂದು ಖುಷಿ ಹಂಚುವಂಥ ಇಂಥ ಕಾರ್ಯಕ್ರಮಗಳು ಅದು ನಮ್ಮಂಥ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇನ್ನೂ ಹೆಚ್ಚು ಆಗಬೇಕು. ಅಂಥ ಕಾರ್ಯಕ್ರಮಗಳು ಇನ್ನೂ ಮುಂದುವರೆದ ದಿನಗಳಲ್ಲಿ ಎಲ್ಲ ಸರ್ವಧರ್ಮದವರು ಕೂಡ ಅದನ್ನು ಆಚರಣೆ ಮಾಡುವಂಥ ಕಾರ್ಯಕ್ರಮಗಳು ಮುಂದೆ ಬರಲಿ ಅಂತ ಆಶಿಸ್ತೀರಿ ಈ ವೇದಿಕೆ ಮೂಲಕ. ಅದೇ ರೀತಿ ಈ ಬರುವ ದಿನಗಳಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ವೇದಿಕೆ ಮೂಲಕ ನಾನೊಂದು ಹೇಳೋದು ಇಷ್ಟಪಡೋದಂದರೆ, ಈ ತಿಂಗಳ ಡಿಸೆಂಬರ್ 20ರಿಂದ ಫೆಬ್ರವರಿ 14 ತನಕ ನಮ್ಮದು ಆಲ್ಮೋಸ್ಟ್ 1.25 ತಿಂಗಳು ನಮ್ಮದು ಕರಾವಳಿ ಉತ್ಸವ ನಡೆಯುತ್ತೆ. ಪ್ರತಿ ವರ್ಷ ನಡೆಯುವಂಥ ರೀತಿಗಿಂತ ಈ ಸರಿ ಭಾಳ ವಿಭಿನ್ನ ರೀತಿಯಲ್ಲಿ ಮಾಡ್ತಾ ಇದ್ದೀವಿ. ಮತ್ತು ಈ ಸರಿ ಆಚರಣೆ ಮಾಡಬೇಕಂದ್ರೆ ನಾವು ಆಲ್ಮೋಸ್ಟ್ 3 ತಿಂಗಳಿಂದ ಯೋಚನೆ ಮಾಡಬೇಕಾಗಿದ್ದು. ಯಾಕಂದರೆ ತಮಗೆಲ್ಲ ಗೊತ್ತಿರೋ ಹಾಗೆ ಶಾಂತಿ ಕದಡದ ರೀತಿಯಲ್ಲಿ ಯಾವ ರೀತಿ ಮಾಡಬೇಕು ಅಂತ ತುಂಬ ನಾವು ಎಲ್ಲರೂ ಸೇರಿ ಒಟ್ಟುಗೂಡಿ ಆಲೋಚನೆ ಮಾಡಿ ಬಂದಿರುವಂಥ ಒಂದು ಇದು 20ನೇ ತಾರೀಕು ಇದೇ ರೀತಿ ಒಂದು ಸಣ್ಣದಾಗಿ ಕರಾವಳಿ ಮೈದಾನದಲ್ಲಿ ನಾವು ಆಚರಣೆ ಮಾಡ್ತೀವಿ. ನಂತರ ಕ್ರಿಸ್ಮಸ್ ಸಮಯದಲ್ಲೂ ಕೂಡ ಬಹಳಷ್ಟು ಫುಡ್ ಫೆಸ್ಟಿವಲ್ ಆಗಲಿ, ವೈನ್ ಫೆಸ್ಟಿವಲ್ ಆಗಲಿ, ಈ ಥರ ತಣ್ಣೀರು ಬಾವಿ, ಬ್ಲೂ ಫ್ಲಾಗಲ್ಲೆಲ್ಲ ಮಾಡ್ತಾ ಇದ್ದೀವಿ. ಹಾಗೂ ಜನವರಿ 3 ಮತ್ತು 4ನೇ ತಾರೀಕು ಒಂದು ಕಾನ್ಸರ್ಟ್ ತಣ್ಣೀರು ಬಾವಿಯಲ್ಲಿ ಆಗ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ಕೂಡ ಆಹ್ವಾನ ಕೊಡ್ತೀವಿ. ಆ ದಿನ ಕೈಲಾಶ್ ಖೇರ್ ಅವರು ಬರ್ತಾ ಇದ್ದಾರೆ ಮತ್ತು ಕರ್ನಾಟಕದ ನೆಚ್ಚಿನ ಗಾಯಕ ವಿಜಯ್ ಪ್ರಕಾಶ್ ಅವರು ಬರ್ತಾ ಇದ್ದಾರೆ. ನಂತರ ಕೈಟ್ ಫೆಸ್ಟಿವಲ್ ಹೇಗೂ ಹಾಗೆ ಆಗ್ತಿರುತ್ತೆ, ನಂತರ ಬೀಚ್ ಫೆಸ್ಟಿವಲ್ ಅಂತ ಹೇಳಿ ಇದೇ ರೀತಿ ಫೆಬ್ರವರಿ 14 ತನಕ ನಮ್ಮ ಒಂದು ಜಿಲ್ಲಾಡಳಿತ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಒಂದು ಖುಷಿನ ಹಂಚುವ ಒಂದು ಪ್ರಯತ್ನದಲ್ಲಿ ಈ ಕರಾವಳಿ ಉತ್ಸವನ ದೊಡ್ಡ ಮಟ್ಟದಲ್ಲಿ ನಾವು ಹಂಚ್ಕೋಬೇಕು ಅಂತ ಇದ್ದೀವಿ. ಅದೇ ರೀತಿ ತಾವೆಲ್ಲರೂ ಭಾಗವಹಿಸೋದ್ರ ಮೂಲಕ ಇದೇ ರೀತಿ ಈ ಒಂದು ಕ್ರಿಸ್ಮಸ್ ಹಬ್ಬ, ಹೊಸ ವರ್ಷದಾಗಲಿ ಅಥವಾ ಕರಾವಳಿ ಉತ್ಸವದಾಗಲಿ ಇದೇ ರೀತಿ ಹೆಚ್ಚು
ತಮ್ಮ ಭಾಗವಹಿಸುವಿಕೆಯಿಂದ ಯಶಸ್ಸುಗೊಳಿಸಬೇಕು ಅಂತ ಈ ವೇದಿಕೆ ಮೂಲಕ ನಾನು ಹೇಳ್ತಾ ಇದ್ದೀನಿ. ಸೊ ಎನಿವೇ, ಇವತ್ತೆಲ್ಲ ತಮಗೆ ನೋಡಿ ಬಹಳಷ್ಟು ಖುಷಿ ಆಯಿತು. ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯರಿಗೂ ಮತ್ತೊಮ್ಮೆ ನಮಸ್ಕಾರ. ತಮ್ಮೆಲ್ಲರಿಗೂ ಕೂಡ ಮುಂಬರುವ ದಿನಗಳಲ್ಲಿ ಬರುತ್ತಿರುವಂಥ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು, ಹಾಗೆ ಹೊಸ ವರ್ಷದ ಶುಭಾಶಯಗಳು ಕೂಡ ಜಿಲ್ಲಾಡಳಿತ ವತಿಯಿಂದ ಮತ್ತು ನನ್ನ ವೈಯಕ್ತಿಕ ವತಿಯಿಂದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎರಡು ದಿವಸಗಳ ಕಾಲ ನಡೆಯತಕ್ಕಂಥ ಸೌಹಾರ್ದ ಕ್ರಿಸ್ಮಸ್ ಉತ್ಸವ ಈ ಕಾರ್ಯಕ್ರಮ, ಇದು ಕೇವಲ ಸೌಹಾರ್ದತೆ ಮಾತ್ರ ಅಲ್ಲ, ಇದೊಂದು ಪ್ರೀತಿಯ ಕಾರ್ಯಕ್ರಮ. ಈ ಪ್ರೀತಿಯ ಕಾರ್ಯಕ್ರಮದಲ್ಲಿ ಪ್ರೀತಿಯ ಮಾತುಗಳನ್ನಾಡಿದಂತಹ, ಆಶಯ ಮಾತುಗಳನ್ನಾಡಿದಂತಹ ಜಿಲ್ಲಾಧಿಕಾರಿಗಳಿಗೆ ನಿಮ್ಮ ಮಾತುಗಳು ಇಲ್ಲಿ ನಡೆದಿರ್ತಕ್ಕವರಲ್ಲಿ ಮಾತ್ರ ಅಲ್ಲ, ಜಿಲ್ಲೆಯ ಲಕ್ಷಾಂತರ ಜನರ ಹೃದಯ ತಟ್ಟಿದೆ ಸರ್. ಆದ್ದರಿಂದ ನಿಮ್ಮ ಈ ಪ್ರೀತಿಯ ನುಡಿಮುತ್ತುಗಳಿಂದ ಆದರೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಶ್ವತವಾಗಿ ಶಾಂತಿ ಸೌಹಾರ್ದತೆ ನೆಲೆಗೊಳ್ಳಲಿ ಅಂತಕ್ಕಂಥ ಆಶಯ ನಮ್ಮದು, ಸಂತ ಮದರ್ ತೆರೆದ ವಿಚಾರ ವೇದಿಕೆ ಮತ್ತು ಕೆಥೋಲಿಕ್ ಸಭೆದು. ಆ ರೀತಿ ಒಳ್ಳೆ ಮಾತುಗಳನ್ನಾಡಿದಂಥ ಜಿಲ್ಲಾಧಿಕಾರಿಗಳಿಗೆ ವಂದನೆಗಳು. ಈಗ ಕೊನೆಯದಾಗಿ ಧನ್ಯವಾದ ಸಮರ್ಪಣೆ ಕೆಥೋಲಿಕ್ ಸಭಾ ಮಂಗಳೂರು ಪ್ರದೇಶ್ ಇದರ ಕೇಂದ್ರೀಯ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸಂತೋಷ್ ಡಿಸೋಜಾ ಬಜ್ಪೆ ಇವರಿಂದ. ಈ ಸುಂದರ ಕ್ರಿಸ್ಮಸ್ ಹಬ್ಬದ ಕಾರ್ಯಕ್ರಮದ ಅಂತ್ಯದಲ್ಲಿ ಧನ್ಯವಾದಗಳನ್ನು ಸಲ್ಲಿಸುವ ಸೌಭಾಗ್ಯ ನನಗೆ ಲಭಿಸಿದೆ. ಮೊದಲನೇದಾಗಿ ಈ ಸಂತೋಷದ ಕ್ಷಣವನ್ನು ಶಾಂತಿ, ಪ್ರೀತಿ ಮತ್ತು ಏಕತೆಯೊಂದಿಗೆ ಆಚರಿಸಲು ನಮಗೆ ಅವಕಾಶ ನೀಡಿದ ಸರ್ವಶಕ್ತನಾದ ದೇವರಿಗೆ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ.